ಹಾಗಿದ್ರೆ ಹೇಗೆ ಮೇಡಮ್ ಸರಿ ಮಾಡೋದು? ಅನೈತಿಕ ಸಂಬಂಧಗಳಿಗೆ ನಿಖರವಾದಂತಹ ಕಾನೂನು ನಮ್ಮಲ್ಲಿ ಇಲ್ಲ. ಅನೈತಿಕ ಸಂಬಂಧಕ್ಕೆ ಅದನ್ನು ಪ್ರೂವ್ ಮಾಡಿ, ಏನು ಪ್ರೂವ್ ಮಾಡ್ತೀರಾ? ಪ್ರೂವ್ ಮಾಡಿದ್ರು ಏನು? ಈಗ ಆಯಿತು, ನಾವು ಅದನ್ನು ಪ್ರೂವ್ ಮಾಡೋಕ್ಕೆ ಹೋದಾಗ ಅದು ಪ್ರೂವ್ ಆಗುತ್ತೆ. ಬಲವಂತವಾಗಿ ಒಬ್ಬ ಮಹಿಳೆಯ ಮೇಲೆ ಅಂತ ಕೇಸನ್ನು ಹಾಕಿದಾಗ, ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಮಾತು ಹೇಳ್ತೇನೆ, ಏನು ತೊಂದರೆ ಇಲ್ಲ. ಈಗ ಯಡಿಯೂರಪ್ಪಂದೊಂದು ಕೇಸ್ ಆಯಿತು. ಒಬ್ಬ ಅಪ್ರಾಪ್ತ ಹುಡುಗಿನ ಮಾಡಿದರು. ಅದು ಆ ಕೇಸು ಫೋಸ್ಕೋ ಕೇಸು. ಇಂಥ ಫೋಸ್ಕೋ ಕೇಸ್ಗಳಂತಹ ಬಂದಾಗ ಭಾಳ ಸಿವಿಯರ್ ಕೇಸ್ಗಳು ಇವು, ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋವಂಥದ್ದಿದೆ. ಆದರೆ ಈ ಕಾನೂನು ಏನಂತಂದರೆ, ಕಾನೂನು ಅಷ್ಟು ಕಠಿಣವಾದರೂ ಸಹ ಹಣ ಅಧಿಕಾರ ಇರುವಂಥವರು, ಪ್ರತಿಷ್ಠಿತ ಸಮಾಜದಲ್ಲಿ ಬದುಕಿರುವಂಥ ಪ್ರತಿಷ್ಠಿತ ವ್ಯಕ್ತಿಗಳು ಯಾವ ರೀತಿ ಕಾನೂನಿಂದ ನುಣುಚಿಕೊಳ್ತಾರೆ ಅನ್ನೋದಕ್ಕೂ ಉದಾಹರಣೆ ಅಲ್ವಾ ಇದು. ಅವ್ರಿಗೇನು ಪನಿಷ್ಮೆಂಟ್ ಆಗಲಿಲ್ಲ. ಆದರೆ ನಾವು ಜೈಲಿಗೆ ಇದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೇವೆ, FIR ಆಗುತ್ತೆ, ಮ್ಯಾಜಿಸ್ಟ್ರೇಟಿಗೆ ಕಳಿಸ್ತಾರೆ. ಆಯಿತು, ಅವನಿಗೆ ಒಂದು ಪನಿಷ್ಮೆಂಟ್ ಆಗುತ್ತೆ, ಜೈಲಿಗೆ ಕಳಿಸ್ತೇವೆ. ಜೈಲಿಗೆ ಕಳಿಸಿದ್ರೆ ಏನು ಮಾಡ್ತಾರೆ? 1 ವರ್ಷ ಇರ್ಬೋದು, 6 ತಿಂಗಳು ಇರ್ಬೋದು, ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಅದೇ ಕೆಲಸ ಮಾಡ್ತಾನೆ. ಒಂದು ಕಡೆ ಜೈಲು, ಇನ್ನೊಂದು ಕಡೆ ಬೇಲು. ಜೈಲೇನು ಪರ್ಮನೆಂಟಾ? ಇಲ್ವಲ್ಲ. ಜೈಲಿಗೆ ಕಳಿಸ್ಬಿಟ್ಟು ಏನು ಜೈಲಿಗೆ ಕಳಿಸೋದು ನೀವು? 3 ತಿಂಗಳಲ್ಲಿ ಬರ್ತಾರಲ್ಲ ವಾಪಸ್ಸು. ಹಾಗಿದ್ರೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಮೇಡಮ್? ಎಷ್ಟೋ ಜನ ಕಾನೂನು, ಒಂದು ಕಠಿಣವಾದ ಕಾನೂನು ಬಂದಾಗ ಎಲ್ಲರಿಗೂ ಒಂದೇ ರೀತಿಯ ಕಾನೂನು. ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಠಿಣವಾದ ಕಾನೂನು ಬಂದು ನ್ಯಾಯ ಸಿಗುತ್ತೆ ಅಂತ ಹೇಳಿ? ಹಾಗಾಗಿ ಯಾರು ಮಾಡಬೇಕು ಅದನ್ನು? ಯಾರು ಮಾಡಬೇಕು? ಸಂಘ ಸಂಸ್ಥೆಗಳು ದಂಗೆ ಹೇಳಬೇಕು, ಸಮಾಜ ದಂಗೆ ಹೇಳಬೇಕು. ಆದರೆ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರಲ್ಲ. ಸರ್ಕಾರವೇ ಅವ್ರಿಗೆ ಸಪೋರ್ಟ್ ಮಾಡುತ್ತಲ್ಲ. ಸರ್ಕಾರದಲ್ಲಿರುವಂಥ ಮಂತ್ರಿಗಳೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೋ ಫೋಸ್ಕೋ ಕೇಸಲ್ಲಿ ಯಡಿಯೂರಪ್ಪನ ಒಳಗಡೆ ಹಾಕೋದಿಲ್ಲ? ಯಾಕೆ ಹಾಕ್ತಾರೆ? ಅದೇ ಟೈಮಲ್ಲಿ ಒಂದು ಹುಡುಗ 13 ವರ್ಷದ ಹುಡುಗಿನ 21 ವರ್ಷದ ಹುಡುಗ ಮಾಡ್ತಾನೆ. ಎಷ್ಟು ಗೊತ್ತಾ? ಅವನಿಗೆ 20 ವರ್ಷ ಸಜೆ ಮಾಡಿದ್ದಾರೆ. 20 ವರ್ಷ ಜೈಲಲ್ಲಿರ್ಬೇಕು ಅವನು. ಅದೇ ಕೇಸು ಇಲ್ಲ ಆಯ್ತಲ್ಲ, ಯಾಕೆ ಮಾಡೋದಿಲ್ಲ? ಇಲ್ಲ. ನಾನು ಹೇಳೋದು ಪ್ರಕಾರ ಸರಿಯಾದ ಕಾನೂನು ತರಬೇಕು. ಸರಿಯಾದ ಕಾನೂನು ಇದ್ರೂ ಸಹ ಅದು ಇಂಪ್ಲಿಮೆಂಟ್ ಆಗಬೇಕು. ಇಂಪ್ಲಿಮೆಂಟ್ ಆಗದೇ ಹೊರತು ನೀವೇನು ಮಾಡಿದ್ರೂ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಒಂದು ಮಾತ್ರ ಹೇಳ್ತೇನೆ, ಹೆಣ್ಮಗಳಾದವಳು ನೀನು ಎಚ್ಚರವಾಗಿರು, ಮೈಯಲ್ಲೇ ಎಚ್ಚರವಾಗಿರು. ನೀನು ಏನೋ ಅಟ್ರಾಕ್ಷನ್ಗೆ ಬಲಿಯಾಗಿ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ ಅನ್ನೋ ಮಾತನ್ನು ನಾನು ಹೇಳಬಲ್ಲೆ. ಯಾಕಂದರೆ ನಮ್ಮಲ್ಲಿ ಕಾನೂನು ಅಷ್ಟು ಕಠಿಣವಾಗಿ ಇಲ್ಲ. ಇನ್ನೂ ಕಾನೂನು ತರಬೇಕು.